ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ಮಹಲ್ ಚೌಡದೇನಹಳ್ಳಿ ಗ್ರಾಮದ ಶ್ರೀಕೃಷ್ಣ ಜ್ಞಾನ ಮಂದಿರದಲ್ಲಿ ಮಾಸಿಕ ಭಜನೆ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಯಿತು. ಟೌನ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪರಮೇಶ್ ಮತ್ತು ರಾಧಿಕಾದೇವಿ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಗ್ರಾಮದಲ್ಲಿರುವ ಶ್ರೀಕೃಷ್ಣ ಜ್ಞಾನ ಮಂದಿರದಲ್ಲಿ ಪ್ರತಿ ತಿಂಗಳು ಏಕಾದಶಿ ದಿನದಂದು ಈ ಧಾರ್ಮಿಕ ಕಾರ್ಯಕ್ರಮವನ್ನು ನಿಯಮಿತವಾಗಿ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಅದರ ಭಾಗವಾಗಿ ಈ ತಿಂಗಳ ವಿಶೇಷ ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಶ್ರೀಕೃಷ್ಣನ ಕೀರ್ತನೆಗಳನ್ನು ಹಾಡುತ್ತಾ ಭಕ್ತರು ಮೆರವಣಿಗೆ ನಡೆಸಿದರು. ಬಳಿಕ ಶ್ರೀಕೃಷ್ಣ ಜ್ಞಾನ ಮಂದಿರದಲ್ಲಿ ಭಜನೆ ಗೀತೆಗಳು, ಭಗವದ್ಗೀತೆ ಪ್ರವಚನ, ಶ್ರೀಕೃಷ್ಣನ ಕೀರ್ತನೆಗಳು, ಮಂತ್ರಧ್ಯಾನ ಹಾಗೂ ಸಂಕೀರ್ತನೆಗಳನ್ನು ನಡೆಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ ಮಾತನಾಡಿ, ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದಲೂ ಭಜನೆ, ನಾಮಸ್ಮರಣೆ ಹಾಗೂ ವಿವಿಧ ದೈವಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಆಧ್ಯಾತ್ಮಿಕ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುತ್ತಿದ್ದರು. ಆದರೆ ದಿನೇ ದಿನೇ ಸಮಾಜ ಆಧುನಿಕತೆಯತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ಯುವ ಜನತೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ದೂರವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಯುವ ಪೀಳಿಗೆ ಧಾರ್ಮಿಕ ಆಚರಣೆಗಳು, ಸಂಸ್ಕೃತಿ ಮತ್ತು ಪರಂಪರೆಯ ಮಹತ್ವವನ್ನು ಅರಿತು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸಬೇಕೆಂದು ಕರೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತರು ಶ್ರೀಕೃಷ್ಣನ ನಾಮಸ್ಮರಣೆಯಲ್ಲಿ ತೊಡಗಿ ಭಕ್ತಿಯ ಅಲೆಯಲ್ಲಿ ಮುಳುಗಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಗಂಟೆನೂ ನನ್ನ ನಾಮಸ್ಮರಣೆ ಮಾಡು ಅಂತ ಹೇಳ್ತಾರೆ. 24 ಗಂಟೆ ಮಾಡೋಕ್ಕಾಗುತ್ತಾ? 5 ನಿಮಿಷ ಮಾಡಿ ಅಂದ್ರೆ ಆಗಲ್ಲ. ಇನ್ನೊಂದು, ಇವಾಗ ಪ್ರಸ್ತುತ ಹಿಂದೂ ಸಮಾಜ ಎಂತ ದುಸ್ಥಿತಿಗೆ ಬಂದಿದೆ ಅಂದ್ರೆ, ನಾವು 1 ತಿಂಗಳಿಗೆ 2 ತಿಂಗಳು ಕೂಡ ದೇವಸ್ಥಾನಕ್ಕೆ ಹೋಗಲ್ಲ.
ಅದೇ ಮುಸ್ಲಿಮರು ನೋಡಿ, ಪ್ರತಿ ವಾರ ನಮಾಜ್ ಹೋಗ್ತಾರೆ, ಶುಕ್ರವಾರ ಬಂದ್ರೆ ಬಿಸ್ನೆಸ್ ಇದ್ರೆ ಆ ಬಿಸ್ನೆಸ್ನ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿ ನಮಾಜ್ ಮಾಡ್ಕೊಂಡು ಬರ್ತಾರೆ. ನಮ್ಮ ಹಿಂದೂಗಳು ನಾವೆಲ್ಲ ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದೀವಿ. ಏನಾಗ್ತಾ ಇದೆ, ಮಹಾ ಅಂದ್ರೆ 2 ತಿಂಗಳು 3 ತಿಂಗಳಿಗೆ ಒಂದ್ಸತಿ ಹಿಂಗ್ ಹೋಗಿ ಹಿಂಗೆ ದೇವ್ರ ಮುಖ ತೋರ್ಸಕ್ ಬಂದಿದ್ದೀನಿ ಸ್ವಾಮಿ, ನನ್ನ ಮುಖ ನೋಡ್ಕೊಂಬೇಕು, ಈಗ 3 ತಿಂಗಳಾದ್ಮೇಲೆ ಬರ್ತೀನಿ ಅಂತ ಮುಖ ತೋರಿಸ್ಬಿಟ್ಟು ಬರ್ತೀವಿ. ಯಾಕೆ? ದೇವಸ್ಥಾನಕ್ಕೆ. ಇದು ನಮ್ಮ ಹಿಂದೂಗಳ ಪ್ರಸ್ತುತ ಪರಿಸ್ಥಿತಿ. ಈ ಪ್ರಸ್ತುತ ಪರಿಸ್ಥಿತಿನ ನೋಡಿ ನಮ್ಮ ಇಸ್ಕಾನ್ ಸಂಸ್ಥಾಪಕಾಚಾರ್ಯರು ಪ್ರಭುಪಾದರು ಈ ಮೂರ್ಖ ಹಿಂದೂಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ, ಮೂರ್ಖರಾಗೋಗ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮವನ್ನು ಮರೆತು ಯಾರಿಗೂ ಸಹ ನಮ್ಮ ಸನಾತನ ಧರ್ಮದ ಮೇಲೆ ಸುಮ್ಮನೆ ಹೆಸರಿಗೆ ಹಿಂದೂಗಳು ಅಷ್ಟೇ. ಹೃದಯದಂತೆ ಮಾಹು ಅಥೋ ಗೃಹಕ್ಷೇತ್ರ ಸುಖಾಪ್ತವಿತ್ತೈ ಜನಸ್ಯ ಮೋಹೋ ಯಮಹಂ ಮಮೇತಿ. ಅಥೋ ಗೃಹಕ್ಷೇತ್ರ, ಓ ಮದುವೆ ಆಗಿದ್ದೇನೆ, ನನ್ ಮನೆ ಬೇಕು ಅಂತ ಮನೆಗೆ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಜೀವನ ಎಲ್ಲ ಸಂಪಾದನೆ ಮಾಡೋದು ಮನೆ ಮಾಡೋದಕ್ಕೆ. ಹಿಂಗೆ ಅಥೋ ಗೃಹಕ್ಷೇತ್ರ ಸುಖಾಪ್ತವಿತ್ತೈ, ಇದರಲ್ಲೇ ಬಿದ್ದು ಜನಸ್ಯ ಮೋಹೋ ಯಮಹಂ ಮಮೇತಿ, ಇದೇ ಮಾಯೆಯಲ್ಲಿ ಬಿದ್ದು ಏನಂತಾರೆ, ಮನುಷ್ಯ ಜನ್ಮನ ವ್ಯರ್ಥ ಮಾಡ್ಕೊತಾ ಇದ್ದಾರೆ ಮೂರ್ಖರು ಅಂತ. ಹರೇ ರಾಮ ಹರೇ ರಾಮ 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 ಹರೇ ನಾನು ವಯಸ್ಸಾಗಿರೋರು ಡ್ಯಾನ್ಸ್ ಆಗಕ್ಕಾಗಲ್ಲ ಅಂತ ಅನ್ಕೊಂಡೆ. ವಯಸ್ಸಿರೋರು ಮಹಲ್ ಚೌಡದಿನಹಳ್ಳಿ ಗ್ರಾಮದಲ್ಲಿ ಪ್ರತಿ ತಿಂಗಳು ನಿರಂತರವಾಗಿ ಭಜನಾ ಕಾರ್ಯಕ್ರಮ ನಡೆಯುತ್ತಿದೆ. ಈ ಭಜನಾ ಕಾರ್ಯಕ್ರಮದ ಮೂಲಕ ಜನಗಳನ್ನು ಒಗ್ಗೂಡಿಸುವ ಒಂದು ಯೋಚನೆ ಹಾಗೂ ನಮ್ಮೆಲ್ಲರದು ಒಂದು ಸೇವೆ ಅಂದರೆ ಅದು ಭಗವಂತನ ಸೇವೆ. ಭಗವಂತನಿಗೋಸ್ಕರ ನಾವು ಮಾಡುವಂತಹ ಒಂದು ಸೇವೆ ಯಾವುದೋ ಒಂದು ಭಜನೆ ಆಗಿರ್ಬೋದು, ದೇವಸ್ಥಾನ ಕಟ್ಟೋದಾಗಿರ್ಬೋದು, ಅಥವಾ ಜನರನ್ನು ಒಗ್ಗೂಡಿಸುವ ಒಂದು ಕಾರ್ಯ ಇರ್ಬೋದು, ಎಲ್ಲವೂ ಕೂಡ ಭಗವಂತನಿಗೆ ಸಲ್ಲುವಂಥ ಒಂದು ಸೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಭಾಳ ಚಂದವಾಗಿ ಮೂಡಿಬಂತು. ನಾವು ಇಸ್ಕಾನ್ ದೊಮ್ಮಸಂದ್ರದ ವತಿಯಿಂದ ಇವತ್ತು ಈ ಮಹಲ್ ಚೌಡದೇನಹಳ್ಳಿಯಲ್ಲಿ 2ನೇ ಬಾರಿಗೆ ನಾವು ಈ ಜ್ಞಾನ ಮಂದಿರದಲ್ಲಿ ನಾವು ಭಗವದ್ಗೀತೆ ಪ್ರವಚನ ಮತ್ತು ಸಂಕೀರ್ತನೆಯನ್ನು ಮಾಡಿದ್ದೀವಿ. ಸೊ ಇವತ್ತು ವಿಶೇಷವಾಗಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಕಾಗದಗಳನ್ನು ನಾವು ಎಲ್ಲರಿಗೂ ವಿತರಿಸಿದ್ದೀವಿ. ಮುಂದಿನ ತಿಂಗಳು ಸೆಪ್ಟೆಂಬರ್ 4ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ರಾಯಲ್ ಪ್ಯಾಲೇಸಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಇಸ್ಕಾನ್ ದೊಮ್ಮಸಂದ್ರದ ವತಿಯಿಂದ. ಸೊ ಹಾಗಾಗಿ ಈ ವಿಶೇಷವಾಗಿರೋಂಥ ಕಾರ್ಯಕ್ರಮ ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮನ್ನು ಇವತ್ತು ಇಲ್ಲಿ ಆಹ್ವಾನ ಮಾಡಿ ಇದು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಮುಖ್ಯವಾಗಿರುವಂಥ ವಿಷಯ ಏನಂದರೆ, ಈ ಸೆಪ್ಟೆಂಬರ್ ತಿಂಗಳಿನಿಂದ ನಾವು ಇಲ್ಲಿ ಪ್ರತಿ 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 ವಾರಕ್ಕೆ ಒಂದು ಸಲ ನಾವು ಭಗವದ್ಗೀತೆ ತರಗತಿಗಳನ್ನು ಶುರು ಮಾಡೋಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ತರಗತಿಗಳಿರುತ್ತೆ. ಸೊ ಈ ಸುತ್ತಮುತ್ತಲು ಗ್ರಾಮಸ್ಥರು ಜನ ಮತ್ತು ಈ ಸುತ್ತಮುತ್ತಲಿರುವಂಥ ಜನ ಎಲ್ಲರೂ ಈ ಜ್ಞಾನ ಮಂದಿರಕ್ಕೆ ಬರ್ಬೋದು, ಜ್ಞಾನವನ್ನು ಪಡ್ಕೋಬೋದು, ಭಜನೆಗಳಿರುತ್ತೆ, ಪ್ರಸಾದ ಇರುತ್ತೆ. ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಪ್ರತಿ ಮನೆಗೂ ಹೋಗಿ ನಾವು ಜನ್ಮಾಷ್ಟಮಿಯನ್ನು, ಭಗವಂತನ ನಾಮವನ್ನು ಎಲ್ಲರಿಗೂ ಕೇಳಿಸಿ ಬಂದಿದ್ದೀವಿ. ಹರೇ ಕೃಷ್ಣ. ಪ್ರತಿ ತಿಂಗಳು ನಾವು ಏಕಾದಶಿ ದಿನ ಈ ಭಗವದ್ಗೀತೆ ಪ್ರವಚನ ಕಾರ್ಯಕ್ರಮ, ನಾಮ ಸಂಕೀರ್ತನೆ ಹಾಗೂ ಈ ಪ್ರಸಾದ ವಿನಿಯೋಗದ ಕಾರ್ಯಕ್ರಮಗಳನ್ನು ನಾವು ಪ್ರತಿ
ಪ್ರತಿ ತಿಂಗಳು ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರಿಗೂ ನಾವು ಇದನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ. ಊರಿನ ಗ್ರಾಮಸ್ಥರು ನಮ್ಮೂರಿನಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇವಾಗ ಇನ್ನೂ ಕಟ್ತಾ ಇದ್ದಾರೆ. ಬಟ್ ನಮ್ಮೂರಲ್ಲಿ ಎಲ್ಲ ಜನರಿಗೂ ಒಂದು ಕೊರತೆ ಇತ್ತು. ಇನ್ನು ದೇವಸ್ಥಾನ ಶ್ರಾವಣ ಶನಿವಾರದಲ್ಲಿ ವಾರನೂ ದೇವಸ್ಥಾನ ಪೂಜೆಗಳು ಚೆನ್ನಾಗಿ ನಡೀತಾ ಇತ್ತು, ಊರೆಲ್ಲರೂ ಮಾಡಿಸ್ತಾಯಿದ್ರು. ಬಟ್ ಇವಾಗ ಈ ತಿಂಗಳಲ್ಲಿಲ್ಲ ಅಂತ ಎಲ್ಲೋ ಒಂದು ಹತ್ರ ಮನಸ್ಸಲ್ಲಿ ಬೇಜಾರಿತ್ತು. ಇವಾಗ ಡಾಕ್ಟರ್ ಪರಮೇಶ್ವರ್ ಅವರನ್ನು ರಾಧಿಕಾ ಮೇಡಮ್ ಅವರಿಂದ ಇದೊಂದು ನಮಗೆ ಇರೋ ಕೊರತೆ ಒಂದು ತೀರಿಸಿದ್ದಾರೆ. ಇಲ್ಲಿ ತಿಂಗಳಲ್ಲಿ ಒಂದು ದಿವಸ ಭಜನೆ ಮತ್ತು ನೋಡಿ ಊರಲ್ಲಿ ಎಲ್ಲರೂ ಜನರೆಲ್ಲ ಬಂದು ತುಂಬ ಖುಷಿಯಿಂದ ಭಜನೆಯಲ್ಲಿ ಪಾಲ್ಗೊಂಡು ಮತ್ತು ಇಲ್ಲಿ ದೇವರ ಸಂಕೀರ್ತನೆಗಳನ್ನು ಹಾಡಿ ಎಲ್ಲ ಡ್ಯಾನ್ಸ್ ಮಾಡಿ ತುಂಬ ಖುಷಿಯಿಂದ ಪ್ರಸಾದವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು MC ಹಳ್ಳಿಯಲ್ಲಿ ನಡಿಬೇಕು ಅಂತ ನಾನು ಕೋರ್ಕೊತಾ ಇದ್ದೀನಿ. ಧನ್ಯವಾದಗಳು. ಹರೇ ರಾಮ ಹರೇ ಕೃಷ್ಣ ಕೃಷ್ಣ.